ನಮ್ಮ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋ ನೋಡೋ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹಾಗೂ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಗವಾಸ್ಕರ್ ಟ್ರೋಫಿ ಸೋಲಿನ ನಂತರ ಪೋಸ್ಟ್ ಮಾಸ್ಟರ್ ರೋಹಿತ್ ಶರ್ಮಾ ನಂತರ ಟೀಮ್ ಇಂಡಿಯಾ ಕ್ಯಾಪ್ಟನ್ ಯಾರು? ರಾಹುಲ್ ಪಂತ್ಗೆ ಬಿಗ್ ಶಾಕ್ ಕೊಟ್ಟ BCCI ಸೆಲೆಕ್ಷನ್ ಕಮಿಟಿ. ಬರೋಡಾ ಗವಾಸ್ಕರ್ ಟೆಸ್ಟ್ ಸರಣಿ ಸೋಲಿನ ಪೋಸ್ಟ್ ಪಾಂಡ್ ಪ್ರಕ್ರಿಯೆ ಅಂತ್ಯ ಕಂಡಿದೆ. BCCI ಹೆಡ್ ಕ್ವಾರ್ಟರ್ಸ್ನಲ್ಲಿ ನಡೆದ ಹೈ ಲೆವೆಲ್ ಸಭೆಯಲ್ಲಿ ಹಲವು BCCI ಚರ್ಚೆಗಳು ನಡೆದಿವೆ. ಹಿಂದೆ ಪಿಚ್ನಲ್ಲಿ ನೂತನ ನಾಯಕ ಹುಡುಕಾಟದಲ್ಲೂ ಮುನ್ನುಡಿ ಬರೆದಿದೆ. ಇಷ್ಟು ದಿನ ಜನಪ್ರಿಯ ಬೂಮ್ರಾ ಮತ್ತು KL ರಾಹುಲ್, ರಿಷಭ್ ಪಂತ್ ಮತ್ತು ಶುಭ್ಮನ್ ಗಿಲ್ ಹೆಸರು ಭವಿಷ್ಯದ ನಾಯಕರ ರೇಸ್ನಲ್ಲಿದ್ದವು. ಆದ್ರೀಗ ಅಚ್ಚರಿ ಎಂಬುವಂತೆ ಯಾರೂ ನಿರೀಕ್ಷೆ ಮಾಡದ ಹೆಸರು ಇದೀಗ ನಾಯಕನ ರೇಸ್ನಲ್ಲಿ ಮುಂಚೂಣಿಯಾಗಿ ಬಂದಿದೆ. ಆಸೀಸ್ ಪ್ರವಾಸದ ಸೋಲಿನೊಂದಿಗೆ ಟೆಸ್ಟ್ ಸರಣಿ ಅಂತ್ಯದೊಂದಿಗೆ ಟೆಸ್ಟ್ ಕ್ರಿಕೆಟ್ನಲ್ಲಿ ರೋಹಿತ್ ಶರ್ಮಾ ನಾಯಕತ್ವ ಯುಗ ಅಂತ್ಯವಾಗಿದೆ. ಜೂನ್ನಲ್ಲಿ ನಡೆಯುವ ಇಂಗ್ಲೆಂಡ್ ಸರಣಿ ವೇಳೆ ಟೆಸ್ಟ್ ಫಾರ್ಮ್ಯಾಟ್ಗೆ ಹೊಸ ನಾಯಕನನ್ನು ನೇಮಿಸಲು BCCI ವಲಯದಲ್ಲಿ ಚರ್ಚೆ ನಡೆದಿದೆ. ಬಹುತೇಕ ವೇಗಿ ಜಸ್ಪ್ರೀತ್ ಬೂಮ್ರಾಗೆ ಪಟ್ಟ ಕಟ್ತಾರೆ ಅನ್ನೋ ನಿರೀಕ್ಷೆ ಎಲ್ಲರಲ್ಲಿತ್ತು. ಆದರೆ ಇಂಜುರಿ ಸಮಸ್ಯೆ ಎದುರಾಗಿದ್ದ ಕಾರಣದಿಂದ ಬೂಮ್ರಾ ಅವರಿಗೆ ನಾಯಕತ್ವ ನೀಡಲು BCCI ವಲಯದಲ್ಲಿ ವಿರೋಧ ವ್ಯಕ್ತವಾಗಿದೆ. ಬೂಮ್ರಾ ಬದಲು ಯಾವ ಆಟಗಾರರ ಹೆಗಲಿಗೆ ಜವಾಬ್ದಾರಿ ನೀಡಲು ಚಿಂತನೆ ನಡೆದಿದೆ. ಭವಿಷ್ಯದ ನಾಯಕನ ರೇಸ್ನಲ್ಲಿ ಯುವಕನ್ ಯಶಸ್ವಿ ಜೈಸ್ವಾಲ್ ಟೀಮ್ ಇಂಡಿಯಾದ ನಯಾ ಸೆನ್ಸೇಷನ್. ಇಂಟರ್ ನ್ಯಾಷನಲ್ ಕ್ರಿಕೆಟ್ಗೆ ಡೆಬ್ಯೂ ಮಾಡಿದ ಒಂದು ವರ್ಷಕ್ಕೆ ವಿಶ್ವ ಕ್ರಿಕೆಟ್ ಲೋಕದ ಸಖತ್ ಸೌಂಡ್ ಮಾಡಿದ ಹೆಸರಿದು. ಭಾರತದಲ್ಲಿ ಮಾತ್ರವಲ್ಲ, ವೆಸ್ಟ್ ಇಂಡೀಸ್, ಆಸ್ಟ್ರೇಲಿಯಾದಲ್ಲೂ ತನ್ನ ಫೇಯರ್ಲೆಸ್ ಬ್ಯಾಟಿಂಗ್ನಿಂದ ಯಶಸ್ವಿ ಜೈಸ್ವಾಲ್ ಮಿಂಚಿದ್ದಾರೆ. ಜೈಸ್ವಾಲ್ ಝೋರ್ದಾರ್ ಆಟದ ಕ್ರಿಕೆಟ್ ಫ್ಯಾನ್ಸ್ ಮಾತ್ರವಲ್ಲ, ಟೀಮ್ ಮ್ಯಾನೇಜ್ಮೆಂಟ್ ಸೆಲೆಕ್ಷನ್ ಕೂಡ ಕ್ಲೀನ್ ಬೌಲ್ಡ್ ಆಗಿದ್ದಾರೆ. ಸಾಲಿಡ್ ಆಟದಿಂದ ಇಂಪ್ರೆಸ್ ಮಾಡಿರುವ ಜೈಸ್ವಾಲ್ ಇದೀಗ ನಾಯಕನ ರೇಸ್ನಲ್ಲೂ ಎಂಟ್ರಿ ಕೊಟ್ಟಿದ್ದಾರೆ. ಯಶಸ್ವಿ ಜೈಸ್ವಾಲ್ ಬೆನ್ನಿಗೆ ನಿಂತ ಕೋಚ್ ಗಂಭೀರ್. ರೋಹಿತ್ ಶರ್ಮಾ ಬಳಿಕ ಮುಂದಿನ ನಾಯಕ ಯಾರಾಗಬೇಕು ಎಂದು ಚರ್ಚೆ BCCI ಸಭೆಯಲ್ಲಿ ನಡೆದಿದೆ. ಈ ಪ್ರಶ್ನೆ ಎದುರಾದಾಗ ಹೆಡ್ ಕೋಚ್ ಗೌತಮ್ ಗಂಭೀರ್ ಯಶಸ್ವಿ ಜೈಸ್ವಾಲ್ ಎಂಬ ಆನ್ಸರ್ ಕೊಟ್ಟಿದ್ದಾರೆ. 23 ವರ್ಷದ ಜೈಸ್ವಾಲ್ ನಾಯಕತ್ವ ನೀಡಿದ್ರೆ ಲಾಂಗ್ ಟೈಮ್ ರನ್ ಮಾಡಬಹುದು ಅನ್ನೋದು ಗಂಭೀರ್ ಅಭಿಪ್ರಾಯವಾಗಿದೆ. ಬ್ಯಾಟಿಂಗ್ನಲ್ಲಿ ಈಗಾಗಲೇ ಜಸ್ಟ್ ಸಾಮರ್ಥ್ಯ ನಿರೂಪಿಸಿದ್ದಾರೆ. ಗ್ರೈಂಡ್ ಮಾಡುವ ತಂಡದಲ್ಲಿ